ವಿಷಯವನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ಮನೋಭಾವ. ಈ ಕಾರಣದಿಂದ ತಮಸೋಮ ಜ್ಯೋತಿರ್ಗಮಯ ಅನ್ನುವಂಥ ಮಾತನ್ನು ನಾವು ಕೇಳಿದ್ದೇವೆ. ಕತ್ತಲೆಯಿಂದ ಹೊರಗೆ ಬರುವಂತಹ ಪ್ರಯತ್ನವನ್ನ ಮನುಷ್ಯ ಯಾವತ್ತೂ ಮಾಡ್ಕೊಂಡು ಬಂದಿಲ್ಲ. ಆದ್ರೆ ದುರಂತ ಅಂತಂದ್ರೆ ತಿಮ್ಮಪ್ಪನವರು ಹೇಳಿದಾಗೆ ಈ ಜ್ಞಾನಕ್ಕೆ ಕೆಲವು ಬಂಧನಗಳಿವೆ. ಅದು ಧಾರ್ಮಿಕವಾದ ಬಂಧನ, ಸಾಂಪ್ರದಾಯಿಕವಾದ ಬಂಧನ, ಜಾತಿಯ ಬಂಧನ, ಶ್ರೀಮಂತ ಬಲವಾನುವಂತಹ ಬಂಧನ. ಈ ಬಂಧನದಲ್ಲಿ ಜ್ಞಾನ ಅನ್ನೋದು, ಈ ಮಾಹಿತಿ ಅನ್ನೋದು ತೊಡಗ್ತಾ ಇದೆ. ಆದ್ರೆ ಯಾವಾಗ ಈ ಮೀಡಿಯಾಗಳು ಒಂದು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಯಾವತ್ತೂ ಪ್ರಾರಂಭ ಆದಷ್ಟು ಅವತ್ತಿನಿಂದ ಈ ಜ್ಞಾನ ಅನ್ನೋದು ಎಲ್ಲರ ಸುತ್ತಾ ಇದೆ. ಯಾರು ಬೇಕಾದ್ರೂ ಕೂಡ ಕಂಪ್ಯೂಟರ್ ಇಟ್ಕೊಂಡು, ಇಂಟರ್ನೆಟ್ ಅನ್ನು ಇಟ್ಕೊಂಡು ಇವತ್ತು ಜ್ಞಾನವನ್ನ ಹಂಚಬಹುದು, ಜ್ಞಾನವನ್ನ ಅರ್ಥ ಮಾಡಿಕೊಳ್ಬಹುದು. ಸುಮಾರು 1940ರ ನಂತರ ಏನು ಕಂಪ್ಯೂಟರ್ ಯುಗ ಪ್ರಾರಂಭವಾಯಿತು, ಇದರಿಂದಾಗಿ ಮಾಹಿತಿ ಅನ್ನೋದು ತಂತ್ರಜ್ಞಾನವಾಗಿ ಪರಿವರ್ತನೆಯನ್ನು ಹೊಂದಿದೆ. ಈ ತಂತ್ರಜ್ಞಾನದ ಮೂಲಕ ತನಗೆ ಗೊತ್ತಿರುವಂತಹ ಮಾಹಿತಿಯನ್ನ ಇಡೀ ವಿಶ್ವಕ್ಕೆ ಹಂಚುವಂತಹ ಒಂದು ಪ್ರಯತ್ನವನ್ನ ನಮ್ಮಲ್ಲಿ ಜನ ಮಾಡಿದರು. ಇವತ್ತು ಪತ್ರಿಕೆಗಳು ಕೂಡ ಇಂಟರ್ನೆಟ್ನಲ್ಲಿ ಬರ್ತಾ ಇವೆ. ಬಹುಶಃ ನನ್ನ ಮನೆಯಲ್ಲಿ ಒಂದು ಕಂಪ್ಯೂಟರ್ ಇದೆ, ಒಂದು ಇಂಟರ್ನೆಟ್ ಇದೆ ಅಂತಂದ್ರೆ ನಾನು ಒಂದು ಪತ್ರಿಕೆಯನ್ನ ಪ್ರಾರಂಭ ಮಾಡ್ತೇನೆ. ಬ್ಲಾಗ್ ಅನ್ನುವಂತಹ ಹೆಸರಿನಲ್ಲಿ ನಾನು ಪ್ರಾರಂಭ ಮಾಡಿದ ಪತ್ರಿಕೆಯನ್ನ ಎಲ್ಲ ಜನ ಕೂಡ ಹೋಗ್ತಾರೆ, ಅದಕ್ಕೆ ಸಲಹೆಗಳನ್ನು ಕೊಡ್ತಾರೆ. ಈ ಪತ್ರಿಕೆಗಳಿಗೂ ಕೂಡ ಬಹಳ ವಿಸ್ತಾರವಾದ ಒಂದು ವ್ಯಾಪ್ತಿ ಇವತ್ತು ಬರ್ತಾ ಇದೆ. ಆ ವ್ಯಾಪ್ತಿ ಇವತ್ತು ಈ ಜ್ಞಾನಕ್ಕೂ ಕೂಡ ಬಂದಿದೆ ಅಂತಂದ್ರೆ ಬಹುಶಃ ತಪ್ಪಾಗಿದೆ. ಈಗಾಗಲೇ ಸುಮಾರು ಜನ ಮಾತನ್ನು ಹೇಳಿದ್ದಾರೆ. ಬೇರೆ ಭಾಷೆಗಳಲ್ಲಿ ಈ ತಾಯಿಯಲ್ಲಿ ಬರುವಂತಹ ಲೇಖನಗಳು ಅಧಿಕ ಸಂಖ್ಯೆಯಲ್ಲಿದೆ. ಕನ್ನಡದಲ್ಲಿ ಬರ್ತಾ ಇರುವ ಲೇಖನಗಳು ಬಹಳ ಕಡಿಮೆ. ಆ ಕರಪತ್ರದಲ್ಲಿಯೂ ಕೂಡ ಅವರು ಮುದ್ರಿಸಿದ್ದಾರೆ. ತೆಲುಗು ಭಾಷೆಯಲ್ಲಿ, ತಮಿಳು ಭಾಷೆಯಲ್ಲಿ 57,000 ಲೇಖನಗಳು ಬಂದ್ರೆ ಕನ್ನಡದಲ್ಲಿ ಕೇವಲ 12,000 ಲೇಖನಗಳು ಮಾತ್ರ ಬರ್ತಾ ಇವೆ, ಬಂದಿವೆ ಅಂತ ಹೇಳಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಸ್ವಲ್ಪ ಕನ್ನಡದವರು ಯೋಚನೆ ಮಾಡಬೇಕಾದಂತಹ ಒಂದು ವಿಷಯ. ಈಗಾಗಲೇ ನಮ್ಮಲ್ಲಿ ಬಹಳ ಜನ ಲೇಖಕರು ಕಂಪ್ಯೂಟರ್ಗೆ ಜೊತೆ ಸಂಬಂಧವನ್ನು ಬೆಳೆಸಿದ್ದಾರೆ. ನಾನು ಕೂಡ ಕಂಪ್ಯೂಟರ್ ಇಟ್ಕೊಂಡಿದ್ದೀನಿ, ನಾನು ಸಂಬಂಧವನ್ನು ಬಳಸ್ಕೊಳ್ತಾ ಇದ್ದೀನಿ. ಆದ್ರೆ ಆ ತಂತ್ರಜ್ಞಾನ ಏನಿದೆ ಅದು ಸ್ವಲ್ಪ ಕ್ಲಿಷ್ಟಕರವಾದ ತಂತ್ರಜ್ಞಾನ ಆಗಿರೋದ್ರಿಂದ ಕನ್ನಡದ ಎಲ್ಲ ಲೇಖಕರು ಕೂಡ ಇವತ್ತು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿದೆ. ಬಹುಶಃ ನಾವೆಲ್ಲ ಕಂಪ್ಯೂಟರ್ ಮನೆಯಲ್ಲಿ ಇಟ್ಕೊಂಡು ಅದರಲ್ಲಿ ನಾವು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ಈ ಜ್ಞಾನ ಏನಿದೆ ಇದಕ್ಕೊಂದು ಮಿತಿ ಇಲ್ಲದೆ ಬಹಳ ವಿಸ್ತಾರವಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಅವರು ಹೇಳಿದ್ರು ವಿಕಿಪೀಡಿಯಾ ಬಗ್ಗೆ ಇಂಟರ್ನೆಟ್ ಅಲ್ಲಿ ಅಥವಾ ಈ ಜಾಲತಾಣಗಳಲ್ಲಿ ಯಾವುದೇ ಹೆಚ್ಚು ಮಾಹಿತಿ ಇಲ್ಲ ಅನ್ನೋ ಮಾತನ್ನ ಅವರು ಹೇಳಿದರು. ಇದು ನಾವು ಸ್ವಲ್ಪ ವಿಷಾದದಿಂದ ಸ್ವೀಕರಿಸಬೇಕಾದಂತಹ ವಿಷಯ. ಹಾಗೂ ಇದಕ್ಕೊಂದು ಪರಿಹಾರವನ್ನು ಕೂಡ ನಾವು ಇವತ್ತು ಏರ್ಪಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ವಿಕಿಪೀಡಿಯಾದವರು ಸಾಗರದಲ್ಲಿ ಒಂದು ಶಿಬಿರವನ್ನ, ತರಬೇತಿ ಶಿಬಿರವನ್ನು ಇಟ್ಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ವಿಕಿಪೀಡಿಯಾಗಳಿಗೆ ಲೇಖನಗಳನ್ನು ಬರೀಬಹುದು, ಆ ಲೇಖನಗಳ ಸಾರಾಂಶ ಹೇಗಿರಬೇಕು, ವಸ್ತು ಹೇಗಿರಬೇಕು, ವಿಷಯ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ತರಬೇತಿ ಶಿಬಿರವನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಈ ತರಬೇತಿ ಶಿಬಿರ